ಮಾಡಿದವರಿಗೆ ಹೆಣ ಸಾಗಿಸುವುದು ಕಷ್ಟವಾಗಲಿಲ್ಲ. ಅದನ್ನ ಮಣ್ಣು ಮಾಡೋದು ದೊಡ್ಡ ವಿಷಯ ಅನಿಸ್ಲಿಲ್ಲ. ಆದರೆ ಎಲ್ಲವೂ ಸರಾಗವಾಗಿ ಮುಗಿದು ಹೋದ ಮೇಲೆ ಅನುಮಾನ ಅನ್ನೋದು ಉಳಿಯುತ್ತೆ. ಕಾಣದ ಕೈಗಳು ಕೆಲಸ ಮಾಡುತ್ತೆ ಅನ್ನೋದು ಅವರಿಗೆ ಗೊತ್ತಾಗ್ಲಿಲ್ಲ. ಪೊಲೀಸರು ಪರ್ಫೆಕ್ಟ್ ಪ್ಲಾನ್ ಮಾಡಿಕೊಂಡೇ ಅಲ್ಲಿಗೆ ಹೋಗಿದ್ರು. ಹನುಮಂತಯ್ಯನ ಕುಟುಂಬದವರು ಆ ಭಾಗದಲ್ಲಿ ತಕ್ಕ ಮಟ್ಟಿಗೆ ಆಸ್ತಿ ಇರೋರೆ. ತಮ್ಮಷ್ಟಕ್ಕೆ ತಾವು ದುಡ್ಕೊಂಡು ನೆಮ್ಮದಿಯಾಗಿದ್ರು. ಇರೋದಕ್ಕೊಂದು ಸುಂದರವಾದ ಮನೆ, ಓಡಾಡೋದಕ್ಕೆ ಕಾರು ಎಲ್ಲ ಇಟ್ಕೊಂಡು ಐಷಾರಾಮಿಯಾಗೆ ಬದುಕ್ತಿದ್ರು. ಆ ಹುಡುಗ ನಟರಾಜನಿಗೆ ಅವನು ಕೇಳಿದಷ್ಟು ಆಸ್ತಿನ ಕೊಟ್ಟು ಬಿಟ್ಟಿದ್ರು. ಉಳಿದಿಬ್ರು ಅಣ್ಣ ತಮ್ಮ ಆರಾಮಾಗೆ ಇರಬಹುದಿತ್ತು. ಆದ್ರೆ ಅವರಿಗೆ ಆಸ್ತಿ ಭಾಗ ಮಾಡೋ ಮನಸ್ಸಿರ್ಲಿಲ್ಲವೇನೋ. ಆದ್ರೂ ಅದು ತೀರಾ ಹೆಣ ಕೆಡುವ ಮಟ್ಟಕ್ಕೆ ಹೋಗಿದ್ದು ಪ್ರತಿಯೊಬ್ಬರಿಗೂ ಆಶ್ಚರ್ಯ ಆಗೋ ಹಂಗೆ ಮಾಡಿದೆ. ಹಿಂಗೆ ಆಗಿದೆ ಅಂತೇಳಿ ಯಾರಿಗೂ ಸ್ಪಷ್ಟವಾಗಿ ಗೊತ್ತಿರಲಿಲ್ಲ. ಅದು ಗಲಾಟೆ ಆಗಿತ್ತು ಮನೆ ಹತ್ರ ಏನೋ ಅಂತ ಹೇಳಿ ಎಲ್ಲರಿಗೂ ಗೊತ್ತಿತ್ತು. ಕಾರ್ ಮೇಲೆ ಕರ್ಕೋದ್ರು ಹಿಂಗೆ ಅಂತೇಳಿ. ಆದರೆ ಏನಾಗಿದೆ ಅಂತ ಹೇಳಿ ಯಾರಿಗೂ ಗೊತ್ತಿರಲಿಲ್ಲ. ತೀರಾ ನಟರಾಜನ ಹೆತ್ತವರಿಗೂ ಏನೆಲ್ಲ ಆಯ್ತು ಅನ್ನೋದು ಗೊತ್ತಿರಲಿಲ್ಲ. ಅಲ್ಲಿ ಸತ್ಯ ಗೊತ್ತಿದ್ದದ್ದು ಸೋದರರಾದ ಕುಮಾರ ಮತ್ತು ಪುಟ್ಟಸ್ವಾಮಿ ಹಾಗೂ ಮಾವ ರಾಮನಿಗೆ ಮಾತ್ರ. ಆ ಮೂವರೇ ಕಾರಲ್ಲಿ ನಟರಾಜನ್ನ ಕೂರಿಸ್ಕೊಂಡು ಆಸ್ಪತ್ರೆಗೆ ಅಂತ ಹೋಗಿದ್ರು. ಹಾಗೆ ಹೋದವರು ಇವನಿಗೆ ಮತ್ತಷ್ಟು ಹಿಂಸೆ ಕೊಟ್ಟು ಕೊಂದ್ರೋ ಅಥವಾ ನಿಜಕ್ಕೂ ಆಸ್ಪತ್ರೆಗೆ ಹೋಗೋ ಮೊದಲು ಸತ್ತೋದ್ನು. ಒಟ್ನಲ್ಲಿ ನಟರಾಜ ಹೆಣವಾಗಿದ್ದ. ಅವನ್ನ ವಾಪಸ್ ಮನೆಗೆ ತಗೊಂಡು ಹೋಗಿ ಅಂತ್ಯ ಸಂಸ್ಕಾರ ಮಾಡಿದ್ರೆ ಕಥೆನಾದ್ರೂ ಬೇರೆಯಾಗಿರೋದು. ಆದ್ರೆ ಮನೆಯಲ್ಲಿ ನಟರಾಜ ಓಡ್ ಹೋದ ಅಂತ ಸುಳ್ಳು ಸುದ್ದಿ ಮುಟ್ಟಿಸಿ ಹೆಣ ತಗೊಂಡು ತೋಟದ ಮನೆಗೆ ಹೋದ್ರು. ಅದಿರೋದು ಅಂಡಗಿಯಿಂದ ಸುಮಾರು 20 ಕಿಲೋಮೀಟರ್ ದೂರದಲ್ಲಿರೋ ಬಂಕನಾಳ ಗ್ರಾಮದಲ್ಲಿ. ಇಲ್ಲಿರೋ ಜಮೀನಿನ ಮೇಲೆ ನಟರಾಜನ ಕಣ್ಣಿತ್ತು. ಅವನು ಯಾವಾಗ್ಲೂ ಇದನ್ನ ನನಗ್ ಕೊಡಿ ಅಂತಾನೆ ಜಗಳ ತೆಗಿತಿದ್ದ. ವಿಪರ್ಯಾಸ ಅಂದ್ರೆ ನಟರಾಜ ಬಯಸಿದ್ದ ಈ ತೋಟದಲ್ಲೇ ಆತನ ಹೆಣ ಹೂಳೋದಕ್ಕೆ ನಿಂತ್ರು. ಸತ್ತೋಗಿದೆ ಅಂತ ಗೊತ್ತಾದ ತಕ್ಷಣ ಗಾಬರಿಯಾಗಿ ಇವರು ಮನೆಗೆ ಅವನು ತರದೆ ಸೀದಾ ತಮ್ಮ ತೋಟಕ್ಕೆ ಬಂಕನಾಳದಲ್ಲಿ ಅವ್ರದೇ ಆದಂಥ ತೋಟ ಇದೆ. ಆ ತೋಟಕ್ಕೆ ಕರ್ಕೊಂಡು ಹೋಗಿ ಕುಮಾರನ ಕಣ್ಣಿಗೆ ಹೇಳಿದ್ದಾರೆ, ನೀನು ಮನೆಗೆ ಹೋಗಿ ಅಪ್ಪ ಅಮ್ಮಗೆ ಹೇಳು, ಅವನು ತಪ್ಸ್ಕೊಂಡು ಹೋದ, ನೋವು ಅಂದ್ಕೊಂಡು ತಾನು ಹೋಗಿದ್ದೀನಿ, ಬೆಂಗಳೂರು ಕಡೆ ಹೋಗ್ತೀನಿ ಅಂತ ಹೇಳೋದು ಅಂದು ಹೇಳು ಅಂತ ಹೇಳಿದ್ದಾರೆ. ಇವರು ರಾಮು ಮತ್ತು ಪುಟ್ಟಸ್ವಾಮಿ ಇಬ್ಬರು ತೊಗೊಂಡೋಗಿ ನಟರಾಜನ ಶವವನ್ನು ಅವ್ರದೇ ಆದಂಥ ತೋಟದಲ್ಲಿ ಒಂದು ಹೊಂಡ ತೋಡಿದ ಮೊದಲೇ ಇತ್ತು, ಅದರಲ್ಲಿ ಹಾಕಿ ಮುಚ್ಚಿದ್ದಾರೆ. ಇವರು ತೋಟದಲ್ಲಿ ಮೊದಲೇ ಗುಂಡಿ ತೋಡಿದ್ರೋ ಅಥವಾ ನಂತರ ತೋಡ್ಕೊಂಡ್ರೋ ಸ್ಪಷ್ಟವಿಲ್ಲ. ಮೊದಲೇ ತೆಗೆದಿದ್ರೆ ಅಷ್ಟು ದೊಡ್ಡ ಗುಂಡಿ ಯಾಕೆ ತೆಗೆದಿದ್ರು ಅನ್ನೋದು ಗೊತ್ತಾಗಬೇಕು. ಯಾಕಂದ್ರೆ ಕೊಲ್ಲೋ ಇರಾದೆ ಮೊದಲೇ ಇದ್ದು ಅದಕ್ಕೆ ಪೂರಕವಾಗಿ ಎಲ್ಲ ತಯಾರಿ ಆಗಿರಬಾರ್ದು ಅಂತಿಲ್ಲ. ಅಥವಾ ಅಚಾನಕ್ಕಾಗಿ ನಟರಾಜ ಸತ್ತಿದ್ರೂ ಸತ್ತಿರಬಹುದು ಅನ್ನೋದನ್ನು ತಳ್ಳಿ ಹಾಕೋ ಹಂಗಿಲ್ಲ. ಯಾಕಂದ್ರೆ ಇವನ ತಲೆಗೆ ಹೊಡೆದವನು ಬರೀ ಇವನ ಸೋದರ ಒಬ್ಬನೇ ಅಲ್ಲ, ಜೊತೆಗೆ ರಾಜಿ ಪಂಚಾಯಿತಿ ಮಾಡೋದಕ್ಕೆ ಬಂದಿದ್ದ ಮಾವನೂ ಇದ್ದ. ಅವನಿಗೆ ನಟರಾಜನ್ನ ಕೊಂದು ಆಗೋದೇನೂ ಇರಲಿಲ್ಲ. ಒಟ್ನಲ್ಲಿ ಹೆಣ ಬಿದ್ದಿತ್ತು. ಪಾತಕಿಗಳು ಅದನ್ನ ಮಣ್ಣು ಮಾಡಿ ಸುಮ್ಮನಾಗಿ ಬಿಟ್ರು. ಇನ್ನು ಮನೆಯವರು ಸುಮ್ಮನಾಗೋ ಹಂಗ ಮಾಡಿದ್ರು. ಊರ ತುಂಬ ನಟರಾಜ ಮನೆಯಲ್ಲಿ ಜಗಳ ಮಾಡಿಕೊಂಡು ಸಿಟ್ಟು ಮಾಡ್ಕೊಂಡು ಹೋದ ಅಂತಾನೆ ಸುದ್ದಿ ಹಬ್ಬಿತು. ಅಂದ ಮೇಲೆ ನಿಶ್ಚಿಂತೆಯಾಗಿರಬಹುದು ಅಂತ ಹಂತಕರು ಅಂದ್ಕೊಂಡ್ರು. ಆದ್ರೆ ಇವನ ಸಾವಿನ ಸತ್ಯ ಹೀಗೆ ಮಣ್ಣಾಗಬಾರದು ಅಂತ ಇದ್ದಿದ್ರಿಂದ ಹೂತಿದ್ದ ಹೆಣ ಹೊರಬರೋ ಹಂಗಾಯ್ತು. ಮುಗಿದಾಗಿ 15 ದಿವಸ ನಂತರ 8 ದಿವಸ ನಂತರ ಸುಟ್ಟು ಮಾಡಿದ್ದು ಅಂತೇಳಿ ಅವರೇ ಅಲ್ಲಿ ಅಪ್ರೂವಲ್ ಆಗಿ ತೋರಿಸಿದ್ರು. ಇಷ್ಟೆಲ್ಲ ಆಗಿದ್ದು ಅದೊಂದು ಅನಾಮಿಕ ಪತ್ರದಿಂದ. ಕಾರವಾರದ SP ಅವರಿಗೆ ಈ ನಟರಾಜ ಅನ್ನೋನು ಕಾಣಿಸ್ತಿಲ್ಲ, ಕೊಲೆಯಾಗಿರಬಹುದು ಅನ್ನೋ ಅನುಮಾನ ಇದೆ ಅನ್ನೋ ಒಂದು ಲೆಟರ್ ಹೋಯ್ತು. ಅದನ್ನ ಪೊಲೀಸರು ಸೀರಿಯಸ್ ಆಗಿ ತಗೊಂಡಿದ್ರು. ಸುಮಾರು ಒಂದು 15 ದಿನದವರೆಗೆ ಈ ಸುದ್ದಿ ಯಾರಿಗೂ ಗೊತ್ತಾಗಿಲ್ಲ. ಅದು ಹಾಗೂ ಮನೆಯಲ್ಲಿ ಊರಲ್ಲಿ ಗಲಾಟೆ ಆಗಿ ಜನ ನೋಡಿದವರಿದ್ರು ಹೊಡೆದಾಟ ಆಗಿದ್ದನ್ನ. ಹೊಡೆದಾಟ ಆದ ನಂತರ ನಟರಾಜ ಕಾಣ್ತಿಲ್ಲ ಅಂಥೇಳಿ
ಒಂದು ಮೂಕ ಅರ್ಜಿಯನ್ನು ಪೊಲೀಸರಿಗೆ SP ಅವರಿಗೆ ಕಳಿಸ್ಕೊಟ್ಟಿದ್ದಾರೆ. SP ಅವರು ಆ ಅರ್ಜಿಯನ್ನು ವಿಚಾರಣೆ ಮಾಡಿ ಅಂತ ಕಳಿಸ್ಕೊಟ್ಟಾಗ ಅದ್ರ ಬಗ್ಗೆ ನಿನ್ನೆಯಿಂದ ನಾವು ಸ್ವಲ್ಪ ಕುಲಂಕುಷಿ ವಿಚಾರ ಮಾಡಿದಾಗ ನಟರಾಜನಿಗೆ ಪುಟ್ಟಸ್ವಾಮಿ ಹೊಡೆದಂಥ ಹೊಡೆತದಿಂದ ಆಘಾತದಿಂದ ಆತನು ಮೃತಪಟ್ಟಿರ್ತಾನೆ. ಅವನ ಶವವನ್ನು ಇವರು ತಗೊಂಡೋಗಿ ತಮ್ಮ ತೋಟದಲ್ಲಿ ಮುಚ್ಚಾಕಿದ್ದಾರೆ. ಸತ್ಯದ ಜೊತೆ ಸತ್ತು ಮಲಗಿದವನನ್ನ ಮುಚ್ಚಿ ನೆಮ್ಮದಿಯಿಂದ ಇದ್ದವರಿಗೆ ನಡುಗೋ ಸುದ್ದಿ ಬಂದದ್ದು ಪೊಲೀಸರಿಂದ. ಆವತ್ತು ಹನುಮಂತ ನಾಯಕನ ಮನೆಗೆ ಪೊಲೀಸರ ಬಂದು ನಟರಾಜ ಎಲ್ಲಿದ್ದಾನೆ ಅಂತ ಕೇಳಿದ್ದೇ ಕೇಳಿದ್ದು. ತೋಟದಲ್ಲಿ ತಣ್ಣಗೆ ಮಲಗಿದ್ದ ಹೆಣ ಹೊರಗೆ ಬಂದುಬಿಡ್ತು. ಮಣ್ಣು ಸರಿಸಿ ಶವ ಇದ್ದ ಹೊಂಡಕ್ಕೆ ಬೆಂಕಿ ಹಚ್ಚಿದವರು ಕೊನೆಗೆ ಅಲ್ಲಿ ಬೂದಿಯ ಸಣ್ಣ ಕಣವನ್ನು ಉಳಿಸದೆ ಕೆರೆಯ ನೀರಿಗೆ ಚೆಲ್ಲಿದ್ರು. ಆ ಮೂಲಕ ನಟರಾಜ ಸತ್ತೋದ ಅನ್ನೋದಕ್ಕೆ ಯಾವ ಕುರುಹು ಸಿಗದಂಗೆ ಮಾಡಿದ್ರು. ಪೊಲೀಸ್ ಎನ್ಕ್ವೈರಿ ಮಾಡ್ತಾರೆ ಅಂತ ಗೊತ್ತಾದ ತಕ್ಷಣ ಅದೇ ಶವವನ್ನು ಮರಳಿ 15 ದಿನಗಳ ಹಿಂದೆ ತೆಗೆದು ಅದೇ ಜಾಗದಲ್ಲಿ ಮತ್ತೆ ಕಟ್ಟಿಗೆ ಹಾಕಿ ಸುಟ್ಟು ಹಾಕಿದ್ದಾರೆ. ಸಂಪೂರ್ಣವಾಗಿ ನಾಶ ಮಾಡಿದ್ದಾರೆ. ಇವತ್ತು ಆ ಪ್ರಕರಣ ಸಂಬಂಧಪಟ್ಟಂತೆ ಇಬ್ಬರು ನಾವು ಅರೆಸ್ಟ್ ಮಾಡಿದ್ದೇವೆ, ಪುಟ್ಟಸ್ವಾಮಿ ಮತ್ತು ರಾಮು ಅಂತ. ತನಿಖೆಯನ್ನು ಕೈಗೊಂಡಿದ್ದೇವೆ. ತನಿಖೆಯಲ್ಲಿ ಇನ್ನೂ ಸಾಕಷ್ಟು ಮಾಹಿತಿಗಳು ಹೊರಬರಬಹುದು. ಇಲ್ಲಿ ಪೊಲೀಸರು ಹೆಚ್ಚಿನ ಮುತುವರ್ಜಿ ವಹಿಸಿ ಇನ್ವೆಸ್ಟಿಗೇಷನ್ ನಡೆಸಿದ್ರಿಂದಾನೇ ಸತ್ಯ ಹೊರಬಂದಿದೆ. ಹಂತಕರು ಹೇಳಿದ್ರೆ ಮಾತ್ರ ಕೊಲೆ ನಡೆದಿರೋದು ಗೊತ್ತಾಗಬೇಕು ಅನ್ನೋ ಸ್ಥಿತಿ ಇತ್ತು. ಸಣ್ಣದೊಂದು ಪ್ರೂಫ್ ಅನ್ನು ಬಿಡದೆ ನಟರಾಜನ ಸಮಾಧಿ ತೋಡಿದ್ದವರು ಅಷ್ಟು ಈಸಿಯಾಗಿ ಸತ್ಯ ಬಾಯಿ ಬಿಡೋ ಚಾನ್ಸ್ ಇರಲಿಲ್ಲ. ಆದರೆ ಪೊಲೀಸರ ಬಿಡಬೇಕಲ್ಲ, ಅವರ ಈ ಬೆನ್ನು ಬಿಡದ ಕೆಲಸಕ್ಕೆ ಭೇಷಣ ಬೇಕು. ಪೊಲೀಸರೇನೋ ಒಳ್ಳೆ ಕೆಲಸ ಮಾಡಿದ್ದಾರೆ, ಆದರೆ ಈ ಪ್ರಕರಣದಲ್ಲಿ ಪಾತಕಿಗಳಿಗೆ ಶಿಕ್ಷೆ ಆಗೋದು ಕಷ್ಟ. ನಟರಾಜ ಸತ್ ಹೋಗಿದ್ದಾನೆ ಅನ್ನೋದನ್ನ ಪ್ರೂಫ್ ಮಾಡೋದಕ್ಕಾದ್ರೂ ಏನಾದರೂ ಸಾಕ್ಷಿ ಬೇಕಲ್ವಾ? ಅದೇ ಇಲ್ಲ ಅಂದ್ರೆ ಕ್ರಿಮಿನಲ್ ಲಾಯರ್ಗಳು ಕೇಸನ್ನ ಬುಡುಮೇಲು ಮಾಡಬಹುದು. ಅದೇನಾಗುತ್ತೋ ಕಾದ್ ನೋಡೋಣ ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್ನ ಮುಗಿಸ್ತಾ ಇದ್ದೀವಿ. ಗುಡ್ ಬೈ.